ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹನ್ನೆಲೆ ಲಕ್ಷ ರೂಗಳನ್ನ ಒಬ್ಬರ ದೇಣಿಗೆ ಕೊಟ್ಟು ಸಕಲೇಶ್ಪುರದಲ್ಲಿ ಬಸವೇಶ್ವರ ಪುತ್ಥಳಿಯ ಶಾಶ್ವತಗೊಳಿಸುವ ಮಹತ್ ಕಾರ್ಯ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ದಾನಕ್ಕಿಂತ ಅನ್ನದಾನ ಮೇಲು ಎನ್ನುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ಸತತ 3 ದಿನಗಳಿಂದ ಅನ್ನದಾಸೋಹವನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಡೆಸಿಕೊಡ್ತಾ ಬಂದಿದ್ದಾರೆ. ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ತೊಳಲುತೋರೆ ಅರಸೀಕೆರೆ ತಾಲೂಕು ಈ ಕ್ಷೇತ್ರಕ್ಕೆ ದೇವರ ಪಲ್ಲಕ್ಕಿ ಉತ್ಸವಕ್ಕೆ ಸುಮಾರು 20 ಲಕ್ಷದ ಒಂದು ಬಸ್ ಅನ್ನು ನೀಡಿರುತ್ತಾರೆ. ಜೊತೆಗೆ 106 ದೇವಸ್ಥಾನಗಳಿಗೆ ಅನ್ನದಾಸೋಹ ಬೇಕಾದ ಮೂಲಭೂತ ಸೌಕರ್ಯ ನೀಡಿ ದೇಣಿಗೆಯಾಗಿ ನೀಡಿದ್ದಾರೆ. ಒಂದು ಉದಾಹರಣೆ ಎಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಉತ್ತಮ ಗುಣಮಟ್ಟದ 2000 ತಟ್ಟೆಗಳನ್ನು ನೀಡಿದ್ದು ಇವರು ಕೊಡುಗೆಗೆ ಕೈಗೆ ನೀಡಿದಂತ ಕೈಗನ್ನಡಿಯಾಗಿದೆ. ವೀರಶೈವ ಲಿಂಗಾಯತ ನೌಕರರ ಕ್ಷೇಮ ಸಂಘದ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಕರಪತ್ರವನ್ನು ನೀಡಲು ಹೋದಾಗ ಸಂಪೂರ್ಣ ಅಷ್ಟು ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಎಲ್ಲ ಸೌಕರ್ಯಗಳನ್ನು ವಹಿಸಿಕೊಂಡು ಮಹಾನ್ ಪ್ರೋತ್ಸಾಹಿ ಹೇಳುತ್ತಾ ಹೋದರೆ ಸಾಕಷ್ಟು ಇರ್ತದೆ. ನಿಮ್ಮ ಬದುಕಿನ ಸಂಪೂರ್ಣ ಚಿತ್ರಣದ ವಿವರಣೆ ಕೊಡಿ, ಲೇಖನ ಮಾಡಬೇಕು, ಅಭಿನಂದಿಸಬೇಕು ಅಂತ ನುಡಿನಮನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಮುಜುಗರಕ್ಕೆ ಪಟ್ಟುಕೊಳ್ಳುವ ಬನ್ನಾಗಿ ಪುನೀತ್ ಅವರು ಯಾವುದೇ ಪ್ರಚಾರಕ್ಕೆ ಇಷ್ಟಪಡದ ಕಾರಣದ ಕೈಗಳ ರೀತಿ ಕೆಲಸ ಮಾಡುವ ಹೃದಯವಂತ ಬನ್ನಹಳ್ಳಿ ಗ್ರಾಮದ ಶ್ರೀ ಪುಟ್ಟಸ್ವಾಮಿಗೌಡ ಶ್ರೀಮತಿ ಹೂವಮ್ಮ ದಂಪತಿಗಳ ಪುತ್ರನಾಗಿ 25/10/1990 ಜನಿಸಿದ ಪೂರ್ಣಾಕ್ಷ ನಂತರ ಎಲ್ಲರ ಪ್ರೀತಿಯ ಪುನೀತ್ ಅವರು ಸಕಲೇಶ್ಪುರದಲ್ಲಿ SSLC ವರೆಗೆ ವಿದ್ಯಾಭ್ಯಾಸ ಮಾಡಿ ನಂತರ ತಂದೆ ತಾಯಿಯ ಅಕಾಲಿಕ ಮರಣದ ಬರಸಿಡಿಲಂತೆ ಬಂದರಿಗೆ ಬದುಕಿನ ದಾರಿ ಮುಚ್ಚಿ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ
ದುಃಖದ ಹೃದಯದಿಂದ ಸಂಬಂಧಿಕರ ಸೋದರ ಮಾವರ ಮಕ್ಕಳ ಸಹಕಾರದಿಂದ ಬೆಂಗಳೂರಿಗೆ ತೆರಳಿ ಸ್ವಲ್ಪ ವಿದ್ಯಾಭ್ಯಾಸ ನಡೆಸಿ ನಂತರ ಸ್ವಂತ ಉದ್ಯಮ ಸ್ಥಾಪಿಸಿ ಸತತ ಪರಿಶ್ರಮ ದುಡಿಮೆಯಿಂದ ಗಟ್ಟಿಯಾಗಿ ನೆಲೆಗೊಂಡರು. ಶ್ರೀಮತಿ ಶ್ರುತಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಪುನೀತ್ ಅವರು ಸೋಹನ್ ಹಾಗೂ ನಿಶಾಂತ್ ಎಂಬ ಈ ಗಂಡು ಮಕ್ಕಳನ್ನ ಪಡೆದಿದ್ದಾರೆ. ಈ ಯುವ ಶಕ್ತಿಯ ಸರ್ವ ಸಮಾಜ ಬಾಂಧವರಿಗೆ ಸದಾಕಾಲ ಮಾರ್ಗದರ್ಶಕರಾಗಿ ತನು ಬಲ ಧನ ನೀಡುವ ಕಾಮಧೇನುವಾಗಿ ಸದಾ ನಮ್ಮ ಮುಂದೆ ಪ್ರಜ್ವಲಿಸಲಿ. ರಾಜಕೀಯ ಆಸಕ್ತಿ ಇರುವ ಬನ್ನಳ್ಳಿ ಪುನೀತ್ ಅವರಿಗೆ ರಾಜಕೀಯ ಅವಕಾಶವನ್ನು ದೊರೆಯಲಿ. ದಯಾಮಯನಾದ ಭಗವಂತನು ಆಯುರಾರೋಗ್ಯ ಮತ್ತು ಐಶ್ವರ್ಯಗಳನ್ನು ಕೊಟ್ಟು 100 ಕಾಲ ಬಾಳಲಿ ಅವರಿಗೆ ಅನ್ನುವ ಕುಟುಂಬದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಮಲೆನಾಡು ಸಮಾಜ ಮತ್ತು ಸಂಸ್ಥೆಗಳ ಪರವಾಗಿ ಅರ್ಪಿಸುತ್ತಿದ್ದಾರೆ.